ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ನಿಮಗೊಂದು ಬಂಗುಡೆ ತವಾ ಫ್ರೈ ಮತ್ತು ಹೆಸರು ಕಾಳು ಮತ್ತು ಆಲೂಗಡ್ಡೆ ಸಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋದೇ, ಆದರೂ ನಾನು ಬೇರೆ ಟೈಪಲ್ಲಿ ಮಾಡ್ತಾಯಿದ್ದೇನೆ, ಅದಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದು ಹೆಸರು ಕಾಳು ಮೊಳಕೆ ಬಂದದ್ದು. ನಿನ್ನೆ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದೀಗ ಮೊಳಕೆ ಬಂದಿದೆ. ಇದನ್ನು ಹಾಕ್ಕೊಂಡು ಒಂದು ಸಾರು ಅಂದರೆ ಬೇಳೆ ಸಾರು ಎಲ್ಲ ಮಾಡ್ತಾರಲ್ಲ, ಅದೇ ಟೈಪಲ್ಲಿ ಒಂದು ಸಾರು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನೋಡಿ, ಒಂದು ಈರುಳ್ಳಿ, 2 ಟೊಮೆಟೊ, 2 ಆಲೂಗಡ್ಡೆ ಮತ್ತು ಹೆಸರು ಕಾಳು ನೀವು ನೋಡಿದ್ರಲ್ಲ, ಇಷ್ಟನ್ನು ಹಾಕ್ಕೊಂಡು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಟೇಸ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಇನ್ನೂ ಮುಚ್ಚಿಟ್ಟು 2 ವಿಸಿಲ್ ಮಾಡಿಕೊಂಡ್ರೆ ಇದು ಬೇಯ್ತದೆ. ಅಂದರೆ ಆಲೂಗಡ್ಡೆಗೆ ಜಾಸ್ತಿ ಬೇಯಲಿಕ್ಕೆ ಟೈಮ್ ಏನು ಹಿಡಿಯೋದಿಲ್ಲ. ಹೆಸರು ಕಾಳು ಅಷ್ಟೇ, ಅದು ಮೊಳಕೆ ಬಂದದ್ದು ಬೇಗನೆ ಬೇಯ್ತದೆ. ಈಗ ಇದು 2 ವಿಸಿಲ್ ಆಯಿತು. ಈಗ ಇದು ಬೆಂದಿದೆ. ಇನ್ನೂ ಇದರ ಹೆಸರು ಕಾಳು ನಾವು ಇದು ಮೊಳಕೆ ಬಂದದರಿಂದ ಅದರ ಸಿಪ್ಪೆಲ್ಲ ಮೇಲೆ ಬಂದು ನಿಲ್ತದೆ ಕುಕ್ಕರಲ್ಲಿ ಬೇಯಲಿಕ್ಕಿಟ್ರೆ. ಅದನ್ನು ನಾನು ಚಮಚದಲ್ಲಿ ತಗೊಳ್ತಾ ಇದ್ದೇನೆ. ನೋಡಿ, ತೆಗೆದು ಅದನ್ನು, ಅಂದರೆ ನಮಗೆ ಅದು ಮೇಲೆ ಬಂದು ನಿಲ್ತದಲ್ಲ, ತೆಗಲಿಕ್ಕೆ ಈಸಿ ಆಗ್ತದೆ. ಸಿಪ್ಪೆಲ್ಲ ತಗೊಂಡ್ರೆ ನಮಗೆ ಅದು ಸಾರು ಮಾಡಲಿಕ್ಕೆ ತುಂಬಾ ಟೇಸ್ಟಾಗಿರ್ತದೆ. ಸಿಪ್ಪೆಲ್ಲ ಹೋಗಿರ್ತದಲ್ಲ, ಮೊಳಕೆ ಬಂದದ್ದಕ್ಕೆ ಅದು ಸಿಪ್ಪೆಲ್ಲ ಮೇಲೆ ಬಂದು ನಿಲ್ತದೆ. ಇನ್ನಿದಕ್ಕೆ ನಾನು ಕೊತ್ತಂಬರಿ ಮತ್ತು ಮೆಣಸು ಗ್ರೈಂಡರಲ್ಲಿ ನೈಸಾಗಿ ನಾನು ರುಬ್ಬಿಟ್ಟಿದ್ದೇನೆ. ಯಾಕಂದರೆ ನಾನು ಒಮ್ಮೆನೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡುವುದು, ಅದರಿಂದ 2 ಚಮಚ ಹಾಕ್ಕೊಂಡಿದ್ದೇನೆ. 2 ಚಮಚ ಹಾಕ್ಕೊಂಡ್ರೆ ಸಾಕಾಗೋದಿಲ್ಲ, ಒಂದು ಸ್ವಲ್ಪ ಇನ್ನೂ ಹಾಕ್ಕೊಳ್ತಾ ಇದ್ದೇನೆ. ನಾನು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಥರ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನಾನು ಬಂಗುಡೆ ತವಾ ಫ್ರೈ ಸಹ ಮಾಡ್ಕೊಳ್ತೇನಲ್ಲ, ಅದಕ್ಕೆ ಇದನ್ನು ಜಾಸ್ತಿ ಏನು ಇದು ಮಾಡೋದಿಲ್ಲ. ಇದಿಷ್ಟೇ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡಿದರೆ ಆಲೂಗಡ್ಡೆ ಮತ್ತು ಹೆಸರು ಕಾಳು ಸಾಂಬಾರಲ್ಲ, ಇದು ಸ್ವಲ್ಪ ರುಬ್ಬಿದಂಥ ಮೆಣಸನ್ನು ಹಾಕ್ಕೊಂಡ್ರೆ ಒಂದು ಸಾರು ಥರ ತುಂಬಾ ಟೇಸ್ಟ್ ಇರ್ತದೆ. ಈಗಿದು ನೋಡಿ ಕುದೀತಾ ಉಂಟು, ಒಗ್ಗರಣೆ ಸಹ ರೆಡಿ ಆಗ್ತಾ ಉಂಟು. ಒಗ್ಗರಣೆ ಒಂದು ಮಾಡಿದರೆ ಇದು ಸಾರು ರೆಡಿ ಆಯಿತು. ಊಟದ ಜೊತೆಗೆ ಇಂಥ ಒಂದು ಸಾರು ಇದ್ದರೆ ಸಾಕು. ಯಾರಿಗಾದರೂ ನೀವು ಒಮ್ಮೆ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗ್ತದೆ. ತುಂಬಾ ಟೇಸ್ಟಿನೂ ಆಗಿರ್ತದೆ. ಮೊಳಕೆ ಬಂದ ಹೆಸರು ಕಾಳು ಇದ್ದರೆ, ಹೆಸರು ಕಾಳು ಮತ್ತು ಹುರುಳಿಕಾಳು ಇದೆಲ್ಲಿದ್ದರೆ ಸೂಪರ್ ಆಗ್ತದೆ ಮೊಳಕೆ ಬಂದದ್ದು. ಇದು ರೆಡಿ ಆಯಿತು. ಇನ್ನು ನಾನು ತವಾ ಫ್ರೈ ಮಾಡಲಿಕ್ಕೆ ಮೀನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೇನೆ. ಬಂಗುಡೆ ಮೀನು 3 ಬಂಗುಡೆ ಮೀನು ತಗೊಂಡಿದ್ದೇನೆ. ಇದಕ್ಕೆ ನಾನು ಹುಣಸೆಹಣ್ಣು ನೀರಲ್ಲಿ ಹಾಕ್ಕೊಂಡು 10 ನಿಮಿಷ ಮುಂಚೆನೇ ಇಟ್ಟಿದ್ದೇನೆ. ಮತ್ತು ಒಂದು ಇಡೀ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟಿದ್ದೇನೆ. ಅದರಿಂದ ಸ್ವಲ್ಪ ಇದಕ್ಕೆ ಹಾಕ್ಕೊಂಡೆ ಮಸಾಲೆ ಮಾಡಲಿಕ್ಕೆ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಶಿನ ಹುಡಿ ಹಾಕ್ಕೊಂಡು, ಮತ್ತು ಟೇಸ್ಟಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ದೆ. ಉಪ್ಪು ಅಂದರೆ ನಾನು ಕಳ್ಳುಪ್ಪನ್ನು ಜಾಸ್ತಿ ಯೂಸ್ ಮಾಡೋದು, ನನಗೆ ಹುಡಿ ಉಪ್ಪು ಅಷ್ಟು ಸರಿಯಾಗೋದಿಲ್ಲ, ಅದಕ್ಕೋಸ್ಕರ ನಾನು ಕಳ್ಳುಪ್ಪನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇಲ್ಲಿ ನೋಡಿ, ಹುಣಸೆ ನಾನು ಒಂದು 10 ನಿಮಿಷ ಮುಂಚೆನೇ ರೆಡಿ ಮಾಡಿಟ್ಟಿದ್ದೇನೆ, ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಅದೇ ರುಬ್ಬಿ ಇಟ್ಟಿದಂಥ ಕೊತ್ತಂಬರಿ ಮೆಣಸು ಇದಕ್ಕೆ 3 ಚಮಚ ಹಾಕ್ಕೊಳ್ತಾ. ಇದು 3 ಚಮಚ ಸಾಕಾಗ್ತದೆ ಇದಕ್ಕೆ. ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಎಲ್ಲ ಒಂದೇ ಥರ ಮಿಕ್ಸ್ ಆಗ್ತದೆ. ಮಸಾಲ ತುಂಬಾ ಟೇಸ್ಟ್ ಆಗ್ತದೆ ಕೈಯಲ್ಲಿ ಮಿಕ್ಸ್ ಮಾಡಿದರೆ. ಇನ್ನು ಇದಕ್ಕೆ ಮೀನನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡ್ತಾ ಇದ್ದೇನೆ. ಅರ್ಧ ಗಂಟೆ ಬಿಟ್ಟಾದಮೇಲೆ ನಾನು ಇದನ್ನು ಫ್ರೈ ಮಾಡ್ಕೊಳ್ಳೋದು. ಇದು ಹೋಟೆಲಲ್ಲೆಲ್ಲ ಇದೇ ಥರ, ಅಂದರೆ ಡ್ರೈ ಆಗಿ ಮಾಡೋದಲ್ಲ, ಇದು ಸ್ವಲ್ಪ ಗ್ರೇವಿ ಇರುವ ಥರ ಮಾಡ್ತಾರಲ್ಲ ಹೋಟೆಲಲ್ಲೆಲ್ಲ. ನಾವು ತಿನ್ನುವಾಗ ಸ್ವಲ್ಪ ಗ್ರೇವಿ ಸಹ ಅದರಲ್ಲಿ ಇರ್ತದೆ ಫ್ರೈಯಲ್ಲಿ. ಆ ಥರ ನಾನು ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಟೈಪಲ್ಲಿ ಮಾಡಿದ್ದೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ಫ್ರೈ. ನಾನು ಸಹ ಫಸ್ಟ್ ಟೈಮೇ ಮಾಡಿದ್ದು ಈ ಥರ. ಇಲ್ಲಾಂದರೆ ಯಾವಾಗಲೂ ನಾವು ಡ್ರೈ ಆಗಿ ಮಾಡೋದು, ಅದು ಒಂದು ಸೈಡು ಬೇಯ್ತದೆ, ಒಂದು ಸೈಡ್ ಬೇಯೋದಿಲ್ಲ, ಆ ಥರ ಎಲ್ಲ ಇರ್ತದೆ. ಯಾಕೆಂದರೆ ಸ್ವಲ್ಪ ಇದು ಮಸಾಲೆ ನೀರು ಹಾಕ್ಕೊಂಡು ಹಾಕಿದರೆ ತುಂಬಾ ಚೆನ್ನಾಗಿ ಬೆಂದು ಅಷ್ಟೇ ಟೇಸ್ಟಿಯಾಗಿರ್ತದೆ ಇದು. ಈಗ ಅರ್ಧ ಗಂಟೆ ಹೀಗೆ ಮುಚ್ಚಿಟ್ಟು ಬಿಡ್ತೇನೆ. ಮತ್ತು ಅರ್ಧ ಗಂಟೆ ಬಿಟ್ಟಾದಮೇಲೆ ಇದನ್ನು ನಾನು ಫ್ರೈ ಮಾಡೋದು. ಫ್ರೈ ಮಾಡುವಾಗ ನಾವು ನೋಡ್ಕೊಳ್ಳೋದು, ಒಂದು ತೆಂಗಿನ ಎಣ್ಣೆ ಹಾಕಬೇಕು. ಅದು ತುಂಬ ಅಂದರೆ ತುಂಬ ಸ್ಮೆಲ್, ಮತ್ತು ನಮಗೆ ಅದು ಖುಷಿನೂ ಆಗ್ತದೆ. ಅದೇ ಥರ ಕರಿಬೇವು ಬೆಳ್ಳುಳ್ಳಿಯನ್ನು ಮರೆಯದೇ ಹಾಕಬೇಕು. ಅದು ಹಾಕಿದರೆ ಮಾತ್ರ ನಾವು ಮೀನು ಫ್ರೈ ಮಾಡಿದ್ದು ನಮಗೆ ಒಂದು ಇದಾಗೋದು. ಅಂದರೆ ತೆಂಗಿನ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದರೆ ಅದರದೊಂದು ಸ್ಮೆಲ್ ಬೇರೆನೇ ಇರ್ತದೆ. ಅರ್ಧ ಗಂಟೆ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ.
ತುಂಬ ಅಂದರೆ ತುಂಬಾ ಟೇಸ್ಟ್ ಆಗ್ತದೆ ಈ ಥರ ಫ್ರೈ ಮಾಡಿದರೆ. ಗ್ರೇವಿ ಸಹ ಇರ್ತದೆ. ಇದೀಗ ನಾನು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹೋಟೆಲಲ್ಲಿ ನಾವು ಗ್ರೇವಿ ಇರ್ತದಲ್ಲ ಆ ಥರ ಹೇಗೆ ನಾವು ಫ್ರೈ ಮಾಡೋದಂತ ಹೀಗೆ ಆಲೋಚನೆ ಮಾಡ್ತಿದ್ದೆ. ಮತ್ತು ನನಗೆ ಗೊತ್ತಾಯಿತು ಯಾವ ಥರ ಮಾಡ್ತಾರೆ ಅಂತ. ಅದನ್ನೇ ನಾನು ಮಾಡಿ ನೋಡಿದೆ. ಅದೇ ಥರ ಆಗಿತ್ತು, ಅದಕ್ಕಿಂತನೂ ರುಚಿ ಇತ್ತು. ಇದು ಅಷ್ಟೊಂದು ಸೂಪರಾಗಿರುವಂಥ ಬಂಗುಡೆ ಫ್ರೈ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾಕೆಂದರೆ ತಿಂದು ನೋಡಿದ್ರೇ ಗೊತ್ತಾಗೋದು. ಇದು ಒಂದು ಸ್ವಲ್ಪ ಇದರದ್ದು ಗ್ರೇವಿ ಇದ್ದರೆ ಸಾಕು ಊಟ ಮಾಡುವವರಿಗೆ. ಅಷ್ಟೊಂದು ಸೂಪರಾಗಿರ್ತದೆ. ಈಗ ಇದನ್ನೊಮ್ಮೆ ತಿರುಗಿಸಿ ಹಾಕಿ ಮತ್ತು ಸ್ವಲ್ಪ ಮಸಾಲೆ ನಮ್ಮದು ಉಳಿದಿದ್ದಲ್ಲ ಅದಕ್ಕೆ 1 ಚಮಚ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇದರ ಮೇಲೆ ಹಾಕ್ಕೊಂಡ್ರೆ ಮತ್ತು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಾವು ಈ ಫ್ರೈಯನ್ನು ಸ್ವಲ್ಪ ಹೊತ್ತು 5 ನಿಮಿಷ ಸಾಕು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ತುಂಬ ಅಂದರೆ ತುಂಬ ಮೀನೆಲ್ಲ ಬೆಂದು ಸೂಪರಾಗಿರ್ತದೆ. ಇದು ಮಸಾಲೆ ಉಳಿದದ್ದು ನಮ್ಮದು ಮಸಾಲೆ. ಆ ಮಸಾಲೆಗೆ ನಾನು 1 ಚಮಚ ನೀರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಹಾಕ್ಕೊಂಡು ಮತ್ತೊಮ್ಮೆ ತಿರುಗಿಸಿ ಹಾಕಿದರೆ ಮತ್ತೆ ಮುಚ್ಚಿ ಇಡಬೇಕು 5 ನಿಮಿಷ. ಸೂಪರಾಗಿರುವಂಥ ಬಂಗುಡೆ ಮೀನಿನ ತಾವು ಫ್ರೈ ಮಂಗಳೂರಿನ ಸ್ಪೆಷಲ್ ಆಗಿರ್ತದೆ ಇದು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮಗೆ ತಿಂದು ನೋಡಿ ನನಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದು ಮತ್ತೆ ಫ್ರೈ ಆದಮೇಲೆ ನಾನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಫ್ರೈ ಮಾಡಿ, ಮತ್ತು ಇದು ನಾನು ನಾನ್ ಸ್ಟಿಕ್ದು ತವಾದಲ್ಲಿ ಮಾಡಿದ್ದಲ್ಲ, ಅದನ್ನು ಅದರಲ್ಲೇ ಇಡೋದಿಲ್ಲ, ಯಾಕಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಇದನ್ನು ನಾನು ಬೇರೊಂದು ಪಾತ್ರೆಗೆ ಬಾಳೆ ಎಲೆ ಹಾಕ್ಕೊಂಡು ತೆಗೆದಿಡ್ತಾ ಇದ್ದೇನೆ. ಇದೀಗ ನೋಡಿ ಎಲ್ಲ ಒಂದು ಬಾಳೆ ಎಲೆ ಮೇಲೆ ತೆಗೆದಿಟ್ಟಿದ್ದೇನೆ. ಇದರದ್ದು ಗ್ರೇವಿ ಎಲ್ಲ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು, ನಿಮಗೇ ಗೊತ್ತಾಗ್ತದೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಇನ್ಶಾ ಅಲ್ಲಾಹ್. ಓಕೆ ಗೈಸ್, ಬಾಯ್.